ಹಾಯ್ ಫ್ರೆಂಡ್ಸ್, ಈ ದಿನ ಆಂಬತ್ತಿ ಮೀನಿಂದ ಬೋಂಡ ಮಾಡೋಣ. ಇಲ್ಲಿ ನೋಡಿ, ಆಂಬತ್ತಿ ಮೀನು ಆಲ್ರೆಡಿ ತೋರಿಸಿದ್ದೀನಲ್ವ, ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬಾ ಚಿಕ್ಕದಾಗಿರ್ಬೇಕು, ಯಾಕೆಂದರೆ ಇದು ಬೋಂಡ ಸ್ಟೈಲ್ ಇರುತ್ತೆ ಅಲ್ವಾ, ಒಳಗಡೆ ಎಲ್ಲ ಬೇಯಬೇಕು. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೋಂಡ ಆದ್ರಿಂದ 2 ಸ್ಪೂನ್ ಹಾಕಿದ್ದೀನಿ. ಇನ್ನು ಸ್ವಲ್ಪ ಹಾಕೊಳ್ತಿದ್ದೀನಿ. ಸ್ವಲ್ಪ ಹಾಕೊಳ್ಳೋಣ, ಬೇಕಾಗುತ್ತೆ, ಅದು ಮಾರಿನೇಟ್ ಆಗಬೇಕದು. ಆಗಿದೆ. ಇವಾಗ ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ. ಜೀರಾ ಪೌಡ್ರು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕೊಳ್ಳೋಣ. ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, 1 ಸ್ಪೂನು. ನೆಕ್ಸ್ಟ್ ಇವಾಗ ಒಂದು ಅರ್ಧ ಲೈಮ್ ಜ್ಯೂಸ್ ಹಾಕೊಳ್ಳೋಣ. ಲೈಮ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಫುಲ್ ಅರ್ಧ ಲೈಮ್ ಜ್ಯೂಸ್ ಎಲ್ಲ ಹಾಕೊಳ್ಳೋಣ. ಇವಾಗ ಫುಲ್ ಮ್ಯಾರಿನೇಟ್ ಮಾಡಬೇಕು. ಇವಾಗ ಒಂದು 5 to 6 hours ಆದರೂ ಮ್ಯಾರಿನೇಟ್ ಆಗಬೇಕಿದು. ಫುಲ್ ಮಿಕ್ಸ್ ಮಾಡಿಬಿಟ್ಟು ಇಡೋಣ. ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಬೋಂಡ ರೀತಿ ಮಾಡೋಕ್ಕೆ. ನೆಕ್ಸ್ಟು ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್ ಹಾಕಿ ಮಿಕ್ಸಿ ಅದ್ದಿ ಎಣ್ಣೆಲಿ ಕರಿಬೇಕಿದು. ಒಂದು 5 hours ಇದು ನೆನಿಲಿ. ಇವಾಗ ನೋಡಿ, ಫಿಶ್ ಬೋಂಡಕ್ಕೆ 5 to 6 hours ಇದು ಮ್ಯಾರಿನೇಟ್ ಆಗಿದೆ. ಇವಾಗ ಇದಕ್ಕೆ ಕಾರ್ನ್ಫ್ಲೋರ್ ಹಾಕೊಳ್ಳೋಣ, 1 ಸ್ಪೂನು. ಎರಡು ಸ್ಪೂನು, ಒಂದು 3 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರು 3 ಸ್ಪೂನ್ ಆಗಿದೆ. ಇವಾಗ ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು 2 ಸ್ಪೂನ್ ಹಾಕೊಳ್ಳೋಣ. ನೆಕ್ಸ್ಟ್ ಇವಾಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಕು, ಇದಿಷ್ಟು. ಇವಾಗ ಇದಿಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆದಷ್ಟು ಮ್ಯಾರಿನೇಟ್ ಆಗಿದ್ರೇ ಟೇಸ್ಟಿ ಸಿಗೋದಿದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನೀರೇನು ಹಾಕ್ಬೇಡಿ ಇದಕ್ಕೆ, ಇದು ಸಾಕಿಷ್ಟು. ಇವಾಗ ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಇದನ್ನು ಕರ್ಕೊಳ್ಳೋಣ. ಇದನ್ನು ಆಗಿದೆ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬಾಣಲಿಲಿ ಕರ್ಕೊಳ್ಳೋಣ. ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಡೋಣ. ಈಗ ಹೀಗೆ ಒಂದೊಂದಾಗಿ ಬಿಡಿ. ಹೀಗೆ 2 ಕಡೆನೂ ಸ್ಟಿಫಾಗಿ ಬೇಯಬೇಕದು. ಸ್ವಲ್ಪ ಬೇಯಲಿ. ಹೀಗೆ ಎತ್ತುತ್ತಾ ಇದೆ ಕೆಳಗಡೆಯಿಂದ. ಸ್ವಲ್ಪ ಹಾಕೊಳ್ಳೋಣ. ಇದು ಬೇರೆ ಥರ ಟೇಸ್ಟಿ ಕೊಡುತ್ತೆ. ಮನೇಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಎರಡು ಕಡೆನೂ ಕ್ಲೀನಾಗಿ ಬೇಯಿಸಿದು. ನೋಡಿ, ಸ್ವಲ್ಪ ಮೀಡಿಯಂ ಉರಿನಲ್ಲೇ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಇದು ಫುಲ್ ಬ್ರೌನ್ ಕಲರ್ ಫುಲ್ ಆಗಬೇಕದು. ಎಲ್ಲ ಕಡೆನೂ ಬೇಯಬೇಕದು. ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಫುಲ್ಲು ಬೇಯಿಸ್ಕೊಂಡುತ್ತೆ.
ಸ್ಟಿಪ್ಪಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ, ಅಲ್ಲಿ ತನಕ ಬೇಯಿಸೋಣ ಇದನ್ನು. ನೋಡಿ ಈಗ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ, ಗೋಲ್ಡ್ ಥರನೇ ಎಷ್ಟು ಚೆನ್ನಾಗಿ ತುಂಬಾ ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಇದು. ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿ ಕೊಡುತ್ತೆ ಇದು. ಮನೆಗೆ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ಎಲ್ಲ ಇದು ಇದರಲ್ಲೇ ಸುರಿತಾ ಇರುತ್ತೆ ಎಣ್ಣೆ, ಇದು ಸೋಲ್ ಹಾಕ್ಕೊಡಿ. ಹೀಗೆ ನೆಕ್ಸ್ಟ್ ಇನ್ನೊಂದು ಸಲ ಹಾಕೊಳ್ಳೋಣ. ಇದಕ್ಕೆಲ್ಲ ಸ್ವಲ್ಪ ಜೋರು ಉರಿನೇ ಇರಬೇಕು, ಜೋರು ಉರಿಯಲ್ಲೇ ಕ್ರಿಸ್ಪಿಯಾಗಿ ಬೇಯುತ್ತೆ ಅಂತ. ಈಗ ಎಲ್ಲ ಫಿಶ್ಗಳನ್ನು ಈಗ ಹಾಕ್ತಾ ಇದೆ ನೋಡಿ. ಈಗ ಎಲ್ಲಾನು ಇದೇ ರೀತಿ ಎಣ್ಣೆನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಫಿಶ್ ತಗೊಂಡ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಮನೇಲಿ ಟ್ರೈ ಒಂದ್ಸಲ ಮಾಡಿ ನೋಡಿ. ಏನಾದರೂ ಕಾಮೆಂಟ್ಸ್ ಇದ್ದರೆ ನನಗೆ ಹೇಳಿ, ಮತ್ತು ಲೈಕ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.